ಯೆಹೋವನೇ, ನೀನು ಆದಿಯಿಂದಲೂ ನನ್ನನ್ನು ಕರುಣಿಸುವವನಾಗಿ ನನಗೆ ಮಾಡಿದ ಮಹೋಪಕಾರಗಳನ್ನು ನೆನಸಿಕೋ. ಬುಧವಾರ 11 ಡಿಸೆಂಬರ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಸಮುವೇಲನು ದ್ವಿತೀಯ ಭಾಗ 7ನೇ ಅಧ್ಯಾಯದ 16ನೇ ವಚನ. ನಿನ್ನ ಮನೆಯೂ ಅರಸತನವು ಸದಾಕಾಲ ಸ್ಥಿರವಾಗಿರುವವು, ನಿನ್ನ ಸಿಂಹಾಸನವು ಶಾಶ್ವತವಾಗಿರುವುದು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ದಾವೀದನನ್ನು ಆರಿಸಿಕೊಳ್ಳುವುದು ಮಾತ್ರವಲ್ಲದೆ ತನ್ನ ಕುಟುಂಬವು, ತನ್ನ ಸಂತಾನವು, ಮನೆಯು ಸದಾಕಾಲ ಸ್ಥಿರವಾಗಿರಬೇಕು, ಸದಾಕಾಲಕ್ಕೂ ಆಳುವಂಥದ್ದಾಗಬೇಕೆಂಬುದಾಗಿ ಹೇಳಿದಂತೆಯೇ ಯೇಸುವನ್ನು ಕಳುಹಿಸಿ ಯೇಸುವಿನ ನಿರಂತರವಾದ ರಾಜ್ಯ ಆಳ್ವಿಕೆಯನ್ನು ನಮಗೆ ದೇವರು ನೀಡಿದ್ದಾನೆ. ಪ್ರವಾದನೆ ನೆರವೇರಿತು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ನಿರಂತರ ಆಳ್ವಿಕೆ. ಕರ್ತನಲ್ಲಿ ಪ್ರಿಯರೇ, ದೇವರು ದಾವೀದನನ್ನು ಅಭಿಷೇಕಿಸಿ, ಸಮುವೇಲನ ಮೂಲಕವಾಗಿ ಅಭಿಷೇಕಿಸಿದಾಗ ತಕ್ಷಣವೇ ದಾವೀದನು ಅರಸನಾಗಲಿಲ್ಲ. ಸೌಲನ ಅವಿಧೇಯತೆಯನ್ನು ದೇವರು ಮೆಚ್ಚಲಿಲ್ಲ. ದೇವರು ವ್ಯಥೆಪಟ್ಟು ದಾವೀದನನ್ನು ಅರಸನಾಗಿ ಮಾಡುವಂಥ ಕಾರ್ಯ ನಡೆಸಿದನು. ಆದರೆ ಸೌಲನು ದಾವೀದನನ್ನು ಕೊಲ್ಲಬೇಕೆಂಬುದಾಗಿ ಬಹಳಷ್ಟು ಪ್ರಯತ್ನ ಪಟ್ಟಾಗ ಅಡವಿಯಲ್ಲಿ ದಾವೀದನು ತನ್ನನ್ನು ತಾನು ಉಳಿಸಿಕೊಳ್ಳುತ್ತಾ ದೇವರ ಸಹಾಯದಿಂದಾಗಿ ಉಳಿದನು. ದೇವರ ಸಮಯದಲ್ಲಿ ಅರಸನಾಗುವಂತೆ ಜನರು ಹೆಬ್ರೋನಿಗೆ ಕರೆದರು. ಹೆಬ್ರೋನಿನಲ್ಲಿ ದಾವೀದನು ಅರಸನಾದನು. ಆದರೆ ಇನ್ನೂ ಅನೇಕರು ದಾವೀದನು ಅರಸನಾಗಬಾರದೆಂಬುದಾಗಿ ಸುಮಾರು 7 ವರ್ಷಗಳ ಕಾಲ ಅವನನ್ನು ಯೆರೂಸಲೇಮಿಗೆ ಆಹ್ವಾನಿಸಲಿಲ್ಲ. ಅದಾದ ನಂತರ ಇಸ್ರೇಲ್ ಆಳ್ವಿಕೆಗೆ ಎಲ್ಲರೂ ಅವನನ್ನು ಆಹ್ವಾನಿಸಿದಾಗ ಆಗಲೂ ದಾವೀದನು ದೇವರಲ್ಲಿ ಕೇಳಿಕೊಂಡು ನಂತರ ಹೋದನು. ಯೆರೂಸಲೇಮಿನಲ್ಲಿ ತನ್ನ ರಾಜ್ಯವನ್ನು ಸ್ಥಾಪಿಸಿ ತಾನು 40 ವರ್ಷಗಳ ಕಾಲ ಇಸ್ರೇಲ್ ಯೂದಾಯವನ್ನು ಆಳ್ವಿಕೆ ಮಾಡಿದನು. ದೇವರು ದಾವೀದನನ್ನು ಅಭಿಷೇಕಿಸಿ ದಾವೀದನಿಗೆ ಅರಸತನ ಕೊಟ್ಟಾಗ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡನು. ದಾವೀದನು ಆಲಯವನ್ನು ಕಟ್ಟಬಾರದು, ತನ್ನ ಮಗನಾದಂಥ ಸೊಲೊಮೋನನನ್ನು ಕಟ್ಟುತ್ತಾನೆಂಬುದಾಗಿಯೂ, ತನ್ನ ರಾಜ್ಯವು ತನ್ನ ಮನೆಯು ನಿರಂತರವಾಗಿ ನಿಲ್ಲುವಂಥದ್ದಾಗಿ ಮತ್ತು ದೇವರು ತಾನೇ ಈ ಮನೆತನದಲ್ಲಿಯೇ ನಿರಂತರವಾಗಿ ಆಳುವಂಥವನನ್ನು ಕಳಿಸುತ್ತೇನೆಂಬುದಾಗಿ ಹೇಳಿದಂತೆಯೇ ಯೇಸುವಿನ ಜನನದಲ್ಲಿ, ದಾವೀದ ಮನೆತನದಲ್ಲಿ ಹುಟ್ಟಿದಂಥ ಯೇಸು ನಿರಂತರವಾಗಿ ಆಳುವಂಥವನು, ಮೆಸ್ಸಿಯನು, ತನ್ನ ರಾಜ್ಯವು ನಿರಂತರ ಎಂಬುದಾಗಿ ನಾವು ನೋಡುತ್ತೇವೆ. ವಾಗ್ದಾನ ನೆರವೇರಿತು. ಇಂಥ ರಾಜನನ್ನು ಸ್ವೀಕರಿಸಿ ಮಹಿಮೆ ಪಡಿಸೋಣ. ನಮ್ಮ ಅರಸನು ಸದಾ ಆಳುವಂಥವನು. ಕರ್ತನೇ ದಯಮಯ ಸ್ವಾಮಿ, ಕೊಟ್ಟಂತ ಕೃಪೆಗೆ, ನಿನ್ನ ಅರಸತನಕ್ಕೆ, ನಿನ್ನ ಆಳ್ವಿಕೆಗೆ ಸ್ತೋತ್ರ. ನಮ್ಮನ್ನು ಕೈ ಹಿಡಿದು ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.